or a candidate key. Set of one or more columns that uniquely identifies whose combined values are uniquely identifies ಯಾವುದೇ ಆಗಿರಬಹುದು ಒಂದು ಅಥವಾ ಅದಕ್ಕಿಂತ ಜಾಸ್ತಿ ಕಾಲಮ್ ಅಲ್ಲಿ ಇರೋ ವ್ಯಾಲ್ಯೂಸ್ ನ ನಾವು ಕಂಬೈನ್ ಮಾಡಿದಾಗ ಎಲ್ಲೂ ಕೂಡ ರಿಪೀಟ್ ಆಗಿರಬಾರದು, ಯುನಿಕ್ ಆಗಿರಬೇಕು. ಸೆಟ್ ಆಫ್ ಒನ್ ಆರ್ ಮೋರ್ ಕಾಲಮ್ಸ್ whose combined values are unique among all occurrences in a given table. ಒಂದು ಟೇಬಲ್ ಅಲ್ಲಿ ಇರೋ ಕಾಮನ್ ಯಾವುದೇ ಕಾಲಮ್ ವ್ಯಾಲ್ಯೂಸ್ ನ ಎಲ್ಲಾ ಕಾಲಮ್ ವ್ಯಾಲ್ಯೂಸ್ ನ ಕಂಬೈನ್ ಮಾಡಿದ್ರೆ ಯಾವುದು ಕೂಡ ರಿಪೀಟ್ ಆಗದೇ ಇದ್ರೆ ಅಂತ ಅದನ್ನ ನಾವೆಂತ ಕರೀತೀವಿ ಅಂದ್ರೆ ಕ್ಯಾಂಡಿಡೇಟ್ ಕೀ ಆರ್ ಕೀ. What is a primary key? Primary key is a key that uniquely identifies record in a table. ಒಂದು ರೆಕಾರ್ಡ್ ನ ಯುನಿಕ್ ಆಗಿ ಐಡೆಂಟಿಫಿಕೇಶನ್ ಮಾಡಿದ್ರೆ ಅಂತ ಅದನ್ನ ನಾವು ಏನಂತ ಕರೀತೀವಿ ಅಂದ್ರೆ ಪ್ರೈಮರಿ ಕೀ. Alternate or secondary key. Alternate keys of those table or the candidate keys are not selected as the primary key. Alternate keys of those table as candidate keys that are not selected as primary key. ಈ ಆಲ್ಟರ್ನೇಟ್ ಕೀಸ್ ಅನ್ನೋದು ಕ್ಯಾಂಡಿಡೇಟ್ ಕೀಸ್ ಆಗಿರ್ತವೆ, ಅವನ್ನ ಪ್ರೈಮರಿ ಕೀಸ್ ಆಗಿ ನಾವು ಸೆಲೆಕ್ಷನ್ ಮಾಡಲಿಲ್ಲ ಅಂದ್ರೆ ಅಂತ ಅದನ್ನ ಆಲ್ಟರ್ನೇಟ್ ಆರ್ ಸೆಕೆಂಡರಿ ಕೀಸ್ ಅಂತ ಕರಿತೀವಿ. What is the super key? Set of one or more attributes that uniquely identifies tuple in a table. Tuple means row. ಒಂದು ರೋ ನ ಯುನಿಕ್ ಆಗಿ ಐಡೆಂಟಿಫಿಕೇಶನ್ ಮಾಡಿದ್ರೆ ಅದನ್ನ ಸೂಪರ್ ಕೀ ಅಂತ ಕರಿತೀವಿ. ನೆಕ್ಸ್ಟ್ ಫಾರಿನ್ ಕೀ. ಎ ಕಾಲಮ್ ಇನ್ ಒನ್ ಟೇಬಲ್ ಅಥವಾ ಫೀಲ್ಡ್ ಕಾಲಮ್ ಎರಡು ಒಂದೇ. ಎ ಕಾಲಮ್ ಆಫ್ ಒನ್ ಟೇಬಲ್ ದಟ್ ಮ್ಯಾಚಸ್ ದ ಪ್ರೈಮರಿ ಕೀ ಕಾಲಮ್ ಆಫ್ ಅನದರ್ ಟೇಬಲ್. ಒಂದು ಟೇಬಲ್ ಇರೋ ಒಂದು ಕಾಲಮ್ ಇನ್ನೊಂದು ಟೇಬಲ್ ಪ್ರೈಮರಿ ಕೀ ಕಾಲಮ್ಗೆ ಕಂಪ್ಯಾರಿಸನ್ ಮಾಡಿದ್ರೆ ಎರಡು ಮ್ಯಾಚಿಂಗ್ ಆದ್ರೆ ಅದನ್ನ ಫಾರಿನ್ ಕೀ ಅಂತ ಕರಿತೀವಿ. ಲಾಸ್ಟ್ ಒನ್ ಬಂದು ಕಂಪೋಸಿಟ್ ಕೀ. ಸೆಟ್ ಆಫ್ ಒನ್ ಆರ್ ಮೋರ್ ಅಟ್ರಿಬ್ಯೂಟ್ಸ್ ದಟ್ ಯುನಿಕ್ಲಿ ಐಡೆಂಟಿಫೈಸ್ ದ ಎಂಟಿಟಿ ಅಕರೆನ್ಸ್. ಎಂಟಿಟಿ ಪ್ರೆಸೆಂಟ್ ಆಗಿದೆಯಾ ಇಲ್ವಾ ಯುನಿಕ್ ಆಗಿ ಅನ್ನೋದನ್ನ ಐಡೆಂಟಿಫಿಕೇಶನ್ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಕಾಂಪೋಸಿಟ್ ಕೀಸ್ ನ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಟಾಪಿಕ್ ಈಸ್ ಡೇಟಾ ವೇರ್ ಹೌಸ್. ಹೆಸರೇ ಹೇಳ್ತೇವೆ ನೋಡ್ರಿ, ವೇರ್ ಹೌಸ್. ವೇರ್ ಹೌಸ್ ಏನಕ್ಕೋಸ್ಕರ ಯೂಸ್ ಮಾಡ್ತಾರೆ? ಏನಾದ್ರೂ ಆಗಿರಬಹುದು ಸ್ಟೋರೇಜ್ ಮಾಡೋದಕ್ಕೆ. ಅದೇ ತರ ಹೆಸರೇ ಹೇಳ್ತದೆ ಡೇಟಾ ವೇರ್ ಹೌಸ್. ಡೇಟಾನ ಸ್ಟೋರೇಜ್ ಮಾಡೋದಕ್ಕೆ ಒಂದು ವೇರ್ ಹೌಸ್ ಯೂಸ್ ಮಾಡ್ತಿದ್ವಿ, ದಟ್ ಈಸ್ ಕಾಲ್ಡ್ ಡೇಟಾ ವೇರ್ ಹೌಸ್. ಹೌದಾ? ಇಟ್ ಈಸ್ ಎ ರೆಪಾಸಿಟರಿ ಆಫ್ organizations electronically stored data. What is a data warehouse? It is a repository. Repository means a place of organizations electronically stored data. ಇದೊಂದು ಪ್ಲೇಸ್ ಅಷ್ಟೇ. ಅಲ್ಲಿ ಏನ್ ಮಾಡ್ತಿದ್ವಿ ಅಂದ್ರೆ ಆರ್ಗನೈಸೇಷನ್ಸ್, ದಟ್ ಮೀನ್ಸ್ ಕಂಪನೀಸ್, ಆ ಆರ್ಗನೈಸೇಷನ್ ಅಲ್ಲಿರೋ ಡೇಟಾನ ಎಲೆಕ್ಟ್ರಾನಿಕಲ್ ಡಿವೈಸಸ್ ಅಲ್ಲಿ ಸ್ಟೋರೇಜ್ ಮಾಡ್ತಿದ್ವಿ. ಆ ಸ್ಟೋರೇಜ್ ಮಾಡೋದನ್ನೇ ನಾವು ಏನಂತ ಕರಿತೀವಿ ಅಂದ್ರೆ ಡೇಟಾ ವೇರ್ ಹೌಸ್. ಇಟ್ ಈಸ್ ಎ ರೆಪಾಸಿಟರಿ ಆಫ್ ಆರ್ಗನೈಸೇಷನ್ಸ್ ಎಲೆಕ್ಟ್ರಾನಿಕಲಿ ಸ್ಟೋರ್ಡ್ ಡೇಟಾ. ಎಲೆಕ್ಟ್ರಾನಿಕ್ ಡಿವೈಸಸ್ ನ ಯೂಸ್ ಮಾಡಿಕೊಂಡು ಆರ್ಗನೈಸೇಷನ್ಸ್ ಡೇಟಾನ ಒಂದು ಪ್ಲೇಸ್ ಅಲ್ಲಿ ಸ್ಟೋರೇಜ್ ಮಾಡ್ತಿದ್ವಿ. ದಟ್ ಪ್ಲೇಸ್ ಈಸ್ ಕಾಲ್ಡ್ ಆಸ್ ಅ ಡೇಟಾ ವೇರ್ ಹೌಸ್. There are some components in the data warehouse. Then what are the components? ಯಾವ components? So first one is the data source. What is data source? It is a electronically stored information. ಯಾವ ತರ ಸ್ಟೋರೇಜ್ ಮಾಡ್ತಿದ್ವಿ ಅಂದ್ರೆ repository means place. ಆರ್ಗನೈಸೇಷನ್ಸ್ ಡೇಟಾನ ಒಂದು ಕಡೆ ಸ್ಟೋರೇಜ್ ಮಾಡಿದೀವಿ, ಹೌದಾ? ಆ ಸ್ಟೋರೇಜ್ ಮಾಡಿರೋದನ್ನ ಒಂದು ಸೋರ್ಸ್ ಅಂತ ಯೂಸ್ ಮಾಡಬಹುದು. ಎಲ್ಲಿಂದ ತಗೊಂತಾ ಇದೀವಿ ನಾವು ಅಂದ್ರೆ ಸೋರ್ಸ್ ಇಂದ ತಗೊಂತಾ ಇದೀವಿ. ಡೇಟಾ ಸೋರ್ಸ್ ಇಸ್ ಅನ್
electronic repository of information, electronic repository of information that contains data of database, data of database. Correct ಆಗಿ ಕೇಳಬೇಕಿಲ್ಲಿ. It is a repository of organizations electronically stored data, that is called a data warehouse. Then what is the data source? It is an electronic repository of organizations stored data. It is an electronic repository of information that contains data of interest for management use. Difference note. It is an electronic repository of information. ಈ ಡೇಟಾ ಸೋರ್ಸ್ ಅಲ್ಲಿ ಏನಿರುತ್ತೆ ಅಂದ್ರೆ ಎಲೆಕ್ಟ್ರಾನಿಕ್ ರೆಪೋಸಿಟರಿ ಆಫ್ ಇನ್ಫಾರ್ಮೇಶನ್ ದಟ್ ಕಂಟೈನ್ಸ್ ಡೇಟಾ ಆಫ್ ಇಂಟ್ರೆಸ್ಟ್ ಫಾರ್ ಮ್ಯಾನೇಜ್ಮೆಂಟ್ ಯೂಸ್. ಒಂದು ಮ್ಯಾನೇಜ್ಮೆಂಟ್ಗೆ ಡೇಟಾ ಯೂಸ್ ಆಗಬೇಕು ಅಂತ ಡೇಟಾನ ಒಂದು ಎಲೆಕ್ಟ್ರಾನಿಕ್ ರೆಪೋಸಿಟರಿ ಪ್ಲೇಸ್ ಅಲ್ಲಿ ಏನ್ ಮಾಡಿರ್ತೀವಿ ಅಂದ್ರೆ ಡೇಟಾ ಸ್ಟೋರೇಜ್ ಮಾಡಿರ್ತೀವಿ. ಅದನ್ನೇ ನಾವು ಏನಂತ ಕರಿತೀವಿ ಅಂದ್ರೆ ಡೇಟಾ ಸೋರ್ಸ್ ಅಂತ ಕರಿತೀವಿ. ಇಟ್ ಈಸ್ ಅನ್ ಎಲೆಕ್ಟ್ರಾನಿಕ್ ರೆಪೋಸಿಟರಿ ಆಫ್ ಇನ್ಫಾರ್ಮೇಶನ್. ಡೇಟಾ ಸೋರ್ಸ್ ಅನ್ನೋದು ಒಂದು ಎಲೆಕ್ಟ್ರಾನಿಕ್ ರೆಪೋಸಿಟರಿ ಆಫ್ ಇನ್ಫಾರ್ಮೇಶನ್ ದಟ್ ಕಂಟೈನ್ಸ್ ಡೇಟಾ ಆಫ್ ಇಂಟ್ರೆಸ್ಟ್ ಫಾರ್ ಮ್ಯಾನೇಜ್ಮೆಂಟ್ ಯೂಸ್. ಒಂದು ಮ್ಯಾನೇಜ್ಮೆಂಟ್ಗೆ ಒಂದು ಡೇಟಾ ಬೇಕು, ಆ ಡೇಟಾನ ಯೂಸ್ ಮಾಡ್ಕೊಂತದ ಮ್ಯಾನೇಜ್ಮೆಂಟ್. ಆ ಡೇಟಾನ ಎಲ್ಲಿ ಸ್ಟೋರೇಜ್ ಮಾಡಿರ್ತೀವಿ ಅಂದ್ರೆ ಡೇಟಾ ಸೋರ್ಸ್ ಅಲ್ಲಿ ಸ್ಟೋರೇಜ್ ಮಾಡಿರ್ತೀವಿ. ಅದಕ್ಕೆ ನಾವು ಅದನ್ನ ಇಟ್ ಈಸ್ ಅನ್ ಎಲೆಕ್ಟ್ರಾನಿಕ್ ರೆಪೋಸಿಟರಿ ಆಫ್ ಇನ್ಫಾರ್ಮೇಶನ್ ಅಂತ ಕರಿತಾ ಇದೀವಿ. ಎಲೆಕ್ಟ್ರಾನಿಕ್ ಅಂದ್ರೆ ಎಲೆಕ್ಟ್ರಾನಿಕ್ ಡಿವೈಸಸ್, ರೆಪೋಸಿಟರಿ ಪ್ಲೇಸ್, ಇನ್ಫಾರ್ಮೇಶನ್ ಸ್ಟೋರೇಜ್ ಮಾಡಿರ್ತೀವಿ. It is an electronic repository of information that contains data of interest for management use. ಅದನ್ನೇ ನಾವು ಡೇಟಾ ಸೋರ್ಸ್ ಅಂತ ಕರಿತೀವಿ. ಸೆಕೆಂಡ್ ಒನ್ ಬಂದು ಡೇಟಾ ಟ್ರಾನ್ಸ್ಫಾರ್ಮೇಶನ್. ಡೇಟಾ ಟ್ರಾನ್ಸ್ಫಾರ್ಮೇಶನ್. The data transformation layer receives the data from the data source. The data transformation layer receives the data from the data source and uses it. ಅದನ್ನ ಏನ್ ಮಾಡ್ತದೆ ಅಂದ್ರೆ ಡೇಟಾ ಟ್ರಾನ್ಸ್ಫಾರ್ಮೇಶನ್ ಲೇಯರ್ ರಿಸೀವ್ಸ್ ದ ಡೇಟಾ. ಡೇಟಾನ ಏನ್ ಮಾಡ್ತದೆ? ರಿಸೀವ್ ಮಾಡ್ತದೆ. ರಿಸೀವ್ ಮಾಡಿದ್ಮೇಲೆ ಅದನ್ನ ಏನ್ ಮಾಡ್ತದೆ ಗೊತ್ತಾ? ಕ್ಲೀನ್ಡ್. ಡೇಟಾದಲ್ಲಿ ಅಕಸ್ಮಾತ್ ರಿಪೀಟ್ ಆಗಿದ್ರೆ ಅದನ್ನ ಕ್ಲೀನ್ ಮಾಡ್ತದೆ. ಸ್ಟ್ಯಾಂಡರ್ಡೈಸ್ಡ್. ಅದನ್ನ ಸ್ಟ್ಯಾಂಡರ್ಡೈಸ್ ಲೆವೆಲ್ಗೆ ಏನ್ ಮಾಡ್ತದೆ? ಒಂದು ಸ್ಟ್ಯಾಂಡರ್ಡೈಸ್ ಲೆವೆಲ್ಗೆ ಏನ್ ಮಾಡ್ತದೆ? ಅರೇಂಜಿಂಗ್ ಮಾಡ್ತದೆ. ಅಂಡ್ ಲೋಡೆಡ್ ಇಂಟು ದ ಡೇಟಾ ರೆಪಾಸಿಟರಿ. ಲೋಡೆಡ್ ಇಂಟು ದ ಡೇಟಾ ರೆಪಾಸಿಟರಿ. ಅದನ್ನ ಲೋಡ್ ಮಾಡ್ತದೆ. ಒಂದು ಡೇಟಾ ಎಲ್ಲಿ ಸ್ಟೋರೇಜ್ ಮಾಡ್ತೀವೋ ಆ ಪ್ಲೇಸ್ಗೆ. ದ ಡೇಟಾ ಟ್ರಾನ್ಸ್ಫಾರ್ಮೇಶನ್ ಲೇಯರ್ receives the data from the data source, cleaned, standardized and loaded into the data repository. ಕ್ಲೀನ್ ಮಾಡ್ತದೆ, ಸ್ಟ್ಯಾಂಡರ್ಡೈಸ್ ಮಾಡ್ತದೆ, ಲೋಡ್ ಮಾಡ್ತದೆ ಡೇಟಾ ರೆಪಾಸಿಟರಿ ಪ್ಲೇಸ್ಗೆ. ನೆಕ್ಸ್ಟ್ ಮೂರನೇದು ಬಂದು ಡೇಟಾ ರಿಪೋರ್ಟಿಂಗ್. ದ ಡೇಟಾ ಪ್ರೆಸೆಂಟ್ ಇನ್ ದ ಡೇಟಾ ಎಲ್ಲಿ ಪ್ರೆಸೆಂಟ್ ಆಗಿರ್ತದೆ ಅಂದ್ರೆ ಎಲ್ಲೋ ರೆಪಾಸಿಟರಿ ಪ್ಲೇಸ್ ಅಲ್ಲಿ ಪ್ರೆಸೆಂಟ್ ಆಗಿರ್ತದೆ ಅಥವಾ ಡೇಟಾ ವೇರ್ ಹೌಸ್ ಅಲ್ಲಿ ಪ್ರೆಸೆಂಟ್ ಆಗಿರ್ತದೆ. ಡೇಟಾ ಪ್ರೆಸೆಂಟ್ ಇನ್ ದ ಡೇಟಾ ವೇರ್ ಹೌಸ್ must be available to the organization staff if it is useful. The data present in the data warehouse must be available to the organization staff if it is useful. ಡೇಟಾ ವೇರ್ ಹೌಸ್ ಅಲ್ಲಿ ಪ್ರೆಸೆಂಟ್ ಆಗಿರೋ ಡೇಟಾ ಆ ಆರ್ಗನೈಸೇಷನ್ ಅಲ್ಲಿ ಯಾರು ವರ್ಕ್ ಮಾಡ್ತಾ ಇದಾರೋ ಅವ್ರಿಗೆಲ್ರಿಗೂ ಏನಾಗಿರ್ಬೇಕಂದ್ರೆ ಅವೈಲಬಿಲಿಟಿ ಇರಬೇಕು. ಅದು ಯೂಸ್ಫುಲ್ ಆಗಿದ್ರೆ ಮಾತ್ರನೇ, ಇಲ್ಲ ಅಂದ್ರೆ ಬೇಕಾಗಿಲ್ಲ ಅವ್ರು ಕೂಡ. ದ ಡೇಟಾ ಪ್ರೆಸೆಂಟ್ ಇನ್ ದ ಡೇಟಾ ವೇರ್ ಹೌಸ್ ಮಸ್ಟ್ ಬಿ ಅವೈಲಬಲ್ ಟು ದ ಆರ್ಗನೈಸೇಷನ್ ಸ್ಟಾಫ್ ಇಫ್ ದ ಡೇಟಾ ವೇರ್ ಹೌಸ್ ಈಸ್ ಯೂಸ್ಫುಲ್ ಆರ್ ಇಫ್ ದ ಡೇಟಾ ಈಸ್ ಯೂಸ್ಫುಲ್. ಅದನ್ನ ಡೇಟಾ ರಿಪೋರ್ಟಿಂಗ್ ಅಂತ ಕರೀತೀವಿ. ನೆಕ್ಸ್ಟ್ ನಾಲ್ಕನೇದು ಒಂದು ಮೆಟಾ ಡೇಟಾ ಆರ್ ಓವರ್ ಡೇಟಾ ಅಬೌಟ್ ಡೇಟಾ. Data about data. It is used for the or it is used by the operators
ಇದನ್ನು ಯಾರು ಯೂಸ್ ಮಾಡ್ತಿದ್ದಾರೆ? ಆಪರೇಟರ್ಸ್ ಯೂಸ್ ಮಾಡ್ತಿದ್ದಾರೆ. ಅಂಡ್ ಯೂಸಸ್ ಆಫ್ ಡೇಟಾ ವೇರ್ಹೌಸ್ about its status and the information held within the data warehouse. Data about data or metadata is used by the operators and users of data warehouse. ಏನು ಯೂಸ್ ಇದೆ ಇದರಿಂದ? ಮತ್ತೆ ವಾಟ್ ಈಸ್ ದ ಸ್ಟೇಟಸ್ ಆಫ್ ದ ಡೇಟಾ? ಆ ಡೇಟಾದ ಸ್ಟೇಟಸ್ ಏನಾಗಿದೆ? ಯೂಸ್ ಆಗಿದೆಯಾ ಆಗಿಲ್ವಾ? ಆ ಸ್ಟೇಟಸ್ ನ ನಾವು ತಿಳ್ಕೋಬಹುದು ಯಾವುದರಲ್ಲಿ ಇದ್ರೆ ಮೆಟಾ ಡೇಟಾ ಆರ್ ಡೇಟಾ ಅಬೌಟ್ ಡೇಟಾ. ಇಟ್ ಈಸ್ ಯೂಸ್ಡ್ ಬೈ ದ it is used for the operators and users of data warehouse about its status and the information held within the data warehouse. Next, fifth one, data warehouse operations. The data warehouse operations are loading, extracting and manipulating the data from the data warehouse. ಒಂದು ಡೇಟಾ ವೇರ್ಹೌಸ್ ಗೆ ಡೇಟಾನ ಲೋಡ್ ಮಾಡಬಹುದು, ಎಕ್ಸ್ಟ್ರಾಕ್ಟಿಂಗ್ ಮಾಡಬಹುದು, ಮ್ಯಾನಿಪುಲೇಷನ್ ಮಾಡಬಹುದು. ಡೇಟಾ ವೇರ್ಹೌಸ್ ಅಲ್ಲಿ ಯಾವುದೇ ಡೇಟಾ ಇರಲಿ ಆ ಡೇಟಾನ ಚೇಂಜಸ್ ಮಾಡಬಹುದು, ಡೇಟಾನ ಲೋಡಿಂಗ್ ಮಾಡಬಹುದು, ಅಲ್ಲಿಂದ ಡೇಟಾನ ಎಕ್ಸ್ಟ್ರಾಕ್ಟಿಂಗ್ ಮಾಡಬಹುದು. ಈ ಎಲ್ಲಾ ಆಪರೇಷನ್ಸ್ ನ ಪರ್ಫಾರ್ಮಿಂಗ್ ಮಾಡ್ತೀವಿ. These are the different components of data warehouse. ಗೊತ್ತಾಗ್ತಿದೆಯಾ? ಒಂದು ಡೇಟಾ ವೇರ್ಹೌಸ್ ಅಲ್ಲಿ ಒಂದು ಡೇಟಾನ ಏನ್ ಮಾಡ್ತೀವಿ? ಸ್ಟೋರೇಜ್ ಮಾಡ್ತೀವಿ ಅಷ್ಟೇ. What is data warehouse? It is a repository of organizations electronically stored data. 1 mark question ಕೂಡ ಕೇಳ್ತಾನೆ, 5 marks ಕೇಳ್ತಾನೆ ಅದನ್ನ. What is data warehouse? It is a repository of organizations electronically stored data is called data warehouse. Then what are the data warehouse components? First one is the data source. It is an electronically repository of information that contains data of interest for management use. This is the electronic repository of information that contains data of interest for management use. Management use ಆಗಿರೋ ಡೇಟಾ ಎಲ್ಲಾನು ಒಂದು ಡೇಟಾ ಸೋರ್ಸ್ ಅಲ್ಲಿ ಸ್ಟೋರೇಜ್ ಮಾಡಿರ್ತೀವಿ. ಎರಡನೇದು ಒಂದು ಡೇಟಾ ಟ್ರಾನ್ಸ್ಫಾರ್ಮೇಷನ್. ದ ಡೇಟಾ ಟ್ರಾನ್ಸ್ಫಾರ್ಮೇಷನ್ ಲೇಯರ್, ಅದರಲ್ಲಿ ಒಂದು ಲೇಯರ್ ಇರ್ತದೆ ಟ್ರಾನ್ಸ್ಫಾರ್ಮೇಷನ್ ಲೇಯರ್, ರಿಸೀವ್ಸ್ ದ ಡೇಟಾ ಫ್ರಮ್ ದ ಡೇಟಾ ಸೋರ್ಸ್, cleaned, standardized and loaded into the data repository. ಕ್ಲೀನ್ ಮಾಡ್ತದೆ, ಸ್ಟ್ಯಾಂಡರ್ಡೈಸ್ ಮಾಡ್ತದೆ, ಆ ಸ್ಟ್ಯಾಂಡರ್ಡೈಸ್ ಮಾಡಿರೋ ಡೇಟಾ ಏನು ಮಾಡ್ತದೆ? ಡೇಟಾ ವೇರ್ಹೌಸ್ ಗೆ ಅಥವಾ ಡೇಟಾ ರೆಪಾಸಿಟರಿಗೆ ಲೋಡಿಂಗ್ ಮಾಡ್ತದೆ. ಮೂರನೇದು ಒಂದು ಡೇಟಾ ರಿಪೋರ್ಟಿಂಗ್. ದ ಡೇಟಾ ಪ್ರೆಸೆಂಟ್ ಇನ್ ದ ಡೇಟಾ ವೇರ್ಹೌಸ್ ಮಸ್ಟ್ ಬಿ ಅವೈಲಬಲ್ ಟು ದ ಆರ್ಗನೈಸೇಷನ್ಸ್ ಸ್ಟಾಫ್ ಇಫ್ ದ ಡೇಟಾ ವೇರ್ಹೌಸ್ ಈಸ್ ಯೂಸ್ಫುಲ್. ಡೇಟಾ ಪ್ರೆಸೆಂಟ್ ಆಗಿದೆ ಡೇಟಾ ವೇರ್ಹೌಸ್ ಅಲ್ಲಿ, ಆ ಪ್ರೆಸೆಂಟ್ ಆಗಿರೋ ಒಂದು ಡೇಟಾ ಎಲ್ಲಾ ಆರ್ಗನೈಸೇಷನ್ಸ್ ಸ್ಟಾಫ್ಗಳು ಕೂಡ ಏನಾಗಿರ್ಬೇಕಂದ್ರೆ ಅವೈಲಬಿಲಿಟಿ ಇರಬೇಕು. ಇಫ್ ದ ಡೇಟಾ ವೇರ್ಹೌಸ್ ಈಸ್ ಯೂಸ್ಫುಲ್. ನೆಕ್ಸ್ಟ್, ಮೆಟಾಡೇಟಾ ಆರ್ ಡೇಟಾ ಅಬೌಟ್ ಡೇಟಾ. ಇಟ್ ಈಸ್ ಯೂಸ್ಡ್ ಬೈ ದ ಆಪರೇಟರ್ಸ್ ಅಂಡ್ ಯೂಸರ್ಸ್ ಆಫ್ ಡೇಟಾ ವೇರ್ಹೌಸ್ ಅಬೌಟ್ ಇಟ್ಸ್ ಸ್ಟೇಟಸ್ ಅಂಡ್ ದ ಇನ್ಫಾರ್ಮೇಶನ್ ಹೆಲ್ಡ್ ವಿತ್ ಇನ್ ದ ಡೇಟಾ ವೇರ್ಹೌಸ್. ಡೇಟಾ ಬಗ್ಗೆ ಡೇಟಾ ಏನ್ ಹೇಳ್ತದಂದ್ರೆ ಇದನ್ನ ಆಪರೇಟರ್ಸ್ ಯೂಸ್ ಮಾಡ್ತಾರೆ. ಮತ್ತೆ ವಾಟ್ ಇಸ್ ದ ಯೂಸ್ ಆಫ್ ಡೇಟಾ ವೇರ್ಹೌಸ್, ವಾಟ್ ಇಸ್ ದ ಸ್ಟೇಟಸ್ ಆಫ್ ದ ಡೇಟಾ ಅಂಡ್ ದ ಇನ್ಫಾರ್ಮೇಶನ್ ಹೆಲ್ಡ್ ವಿತ್ ಇನ್ ದ ಡೇಟಾ ವೇರ್ಹೌಸ್. ಒಂದು ಡೇಟಾ ವೇರ್ಹೌಸ್ ಅಲ್ಲಿ ಇನ್ಫಾರ್ಮೇಶನ್ ಸ್ಟೇಟಸ್ ಏನಾಗಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೋಬಹುದು. ಲಾಸ್ಟ್ ಒನ್ ಇಸ್ ದ ಆಪರೇಷನ್ಸ್. ದ ಡೇಟಾ ವೇರ್ಹೌಸ್ ಆಪರೇಷನ್ಸ್ ಆರ್ ಲೋಡಿಂಗ್, ಎಕ್ಸ್ಟ್ರಾಕ್ಟಿಂಗ್ ಅಂಡ್ ಮ್ಯಾನಿಪುಲೇಟಿಂಗ್ ದ ಡೇಟಾ. ಡೇಟಾನ ಲೋಡ್ ಮಾಡಬಹುದು, ಎಕ್ಸ್ಟ್ರಾಕ್ಷನ್ ಮಾಡಬಹುದು, ಮ್ಯಾನಿಪುಲೇಟ್ ಮಾಡಬಹುದು. These are the different operations or components of data warehouse. Next, advantages and disadvantages ಇದೆ, ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ